ಮಿತ್ರರೇ ನಮಸ್ಕಾರ. ನಿತಿ ಡಿಕೋಡ್ಗೆ ಸ್ವಾಗತ. ಗೆಳೆಯರೇ, ಒಂದು ಸಣ್ಣ ಮನವಿ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ಇಂದು ಜಗತ್ತು ಕೇವಲ ಗಡಿಗಳಲ್ಲಿ ಯುದ್ಧ ಮಾಡುತ್ತಿಲ್ಲ. ಒಂದು ಪುಟ್ಟ ವಸ್ತುವಿಗಾಗಿ, ಕಣ್ಣಿಗೆ ಕಾಣದ ಒಂದು ಸಣ್ಣ ಸಿಲಿಕಾನ್ ಚಿಪ್ಗಾಗಿ ಭೀಕರ ಸಮರ ನಡೆಯುತ್ತಿದೆ. ಹೌದು, ಇದು ಗನ್ ವಾರ್ ಅಲ್ಲ, ಇದು ಚಿಪ್ ವಾರ್. ಯಾರ ಕೈಯಲ್ಲಿ ಈ ಸೆಮಿಕಂಡಕ್ಟರ್ ತಂತ್ರಜ್ಞಾನ ಇರುತ್ತದೆಯೋ ಅವರೇ ಮುಂದಿನ 50 ವರ್ಷ ಜಗತ್ತಿನ ಆರ್ಥಿಕತೆ, ಸೇನೆ, ತಂತ್ರಜ್ಞಾನ ಎಲ್ಲವನ್ನೂ ನಿಯಂತ್ರಿಸುತ್ತಾರೆ. ಈಗ ಪ್ರಶ್ನೆ ಏನು ಅಂದರೆ, ಈ ಆಟಕ್ಕೆ ಭಾರತ ತಡವಾಗಿ ಬಂದಿದೆಯಾ ಅಥವಾ ಸರಿಯಾದ ಸಮಯದಲ್ಲಿ ಎಂಟ್ರಿ ಕೊಟ್ಟಿದೆಯಾ? ಮೊದಲು ಅರ್ಥ ಮಾಡಿಕೊಳ್ಳೋಣ. ಸೆಮಿಕಂಡಕ್ಟರ್ ಅಂದರೆ ಏನು? ಸರಳವಾಗಿ ಹೇಳಬೇಕಾದ್ರೆ, ಇದು ನಮ್ಮ ಇಂದಿನ ಜೀವನದ ಮೆದುಳು. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಟಿವಿ, ಫ್ರಿಡ್ಜ್, ಇಲ್ಲದೆ ನೀವು ಬುಕ್ ಮಾಡುವ ಓಲಾ ಕ್ಯಾಬಿನಿಂದ ಹಿಡಿದು ನಾಳೆ ನೀವು ಓಡಿಸುವ ಎಲೆಕ್ಟ್ರಿಕ್ ಕಾರ್ವರೆಗೆ ಎಲ್ಲವೂ ಈ ಚಿಪ್ ಮೇಲೆ ಅವಲಂಬಿತ. ಒಂದು ದಿನ ಈ ಚಿಪ್ಗಳ ಸಪ್ಲೈ ನಿಂತರೆ ಏನಾಗುತ್ತೆ ಗೊತ್ತಾ? ಜಗತ್ತೇ ಸ್ಟಕ್ ಆಗಿಬಿಡುತ್ತೆ. ಅದಕ್ಕಾಗಿಯೇ ತೈವಾನ್ ಅಂದರೆ ಜಗತ್ತಿಗೆ ಇಷ್ಟು ಮುಖ್ಯ. ಇಂದು ಜಗತ್ತಿನ ಅತ್ಯಾಧುನಿಕ ಚಿಪ್ಗಳಲ್ಲಿ ಸುಮಾರು 90% ಒಂದೇ ದೇಶ ತೈವಾನ್ ಉತ್ಪಾದಿಸುತ್ತದೆ. ಅಂದರೆ ಒಂದು ಚಿಕ್ಕ ದ್ವೀಪದ ಕೈಯಲ್ಲಿ ಇಡೀ ಜಗತ್ತಿನ ಟೆಕ್ ಭವಿಷ್ಯ ಇದೆ. ಅದಕ್ಕಾಗಿಯೇ ಚೀನಾ ತೈವಾನ್ ಮೇಲೆ ಕಣ್ಣಿಟ್ಟಿದೆ. ಅದಕ್ಕಾಗಿಯೇ ಅಮೆರಿಕ ತೈವಾನನ್ನು ಕಾಪಾಡುತ್ತಿದೆ. ಇದು ಕೇವಲ ಭೂಮಿ ವಿಚಾರ ಅಲ್ಲ, ಇದು ಟೆಕ್ನಾಲಜಿ ಕಂಟ್ರೋಲ್. ಈ ರಿಸ್ಕ್ ಭಾರತಕ್ಕೆ ಚೆನ್ನಾಗಿ ಅರ್ಥವಾಗಿದೆ. ಒಂದು ವೇಳೆ ನಾಳೆ ಚೀನಾ ತೈವಾನ್ ಯುದ್ಧ ಶುರು ಆಯಿತು ಅಂದರೆ ಮೊಬೈಲ್, ಕಾರ್, ಡಿಫೆನ್ಸ್ ಸಿಸ್ಟಮ್ ಎಲ್ಲದರ ಉತ್ಪಾದನೆ ಸ್ಥಗಿತ. ಅದಕ್ಕಾಗಿ ಭಾರತ ಈಗ ರಿಯಾಕ್ಟ್ ಮಾಡ್ತಿಲ್ಲ, ಪ್ರಿಪೇರ್ ಆಗ್ತಿದೆ. ಇಲ್ಲಿ ಬರುತ್ತೆ ಭಾರತದ ದೊಡ್ಡ ಮೂವ್, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್. ಗುಜರಾತಿನ ಧೋಲೇರಾ, ಅಸ್ಸಾಂ ಇವು ಕೇವಲ ಲೊಕೇಶನ್ಗಳಲ್ಲ, ಇವು ಭವಿಷ್ಯದ ಟೆಕ್ ಬ್ಯಾಟಲ್ ಫೀಲ್ಡ್. ಸುಮಾರು 1.25 ಲಕ್ಷ ಕೋಟಿ ಹೂಡಿಕೆ. ಇದು ಸಾಮಾನ್ಯ ಪ್ರಾಜೆಕ್ಟ್ ಅಲ್ಲ, ಇದು ಒಂದು ಸಂದೇಶ. ಇನ್ನು ನಾವು ಡಿಪೆಂಡೆಂಟ್ ಅಲ್ಲ. ಈ ಮಿಷನ್ನ ಹೃದಯ ಯಾರು ಗೊತ್ತಾ? ನಮ್ಮದೇ ಟಾಟಾ ಗ್ರೂಪ್. ತೈವಾನ್ನ ಪವರ್ ಚಿಪ್ PSMC ಜೊತೆ ಕೈಜೋಡಿಸಿ ಭಾರತದ ಮೊದಲ ಫ್ಯಾಬ್ ಪ್ಲಾಂಟ್ ನಿರ್ಮಾಣವಾಗುತ್ತಿದೆ. ಇದು ಕೇವಲ ಬಿಸ್ನೆಸ್ ಅಲ್ಲ, ಇದು ಜಿಯೋಪೊಲಿಟಿಕಲ್ ಸ್ಟೇಟ್ಮೆಂಟ್. ಚೀನಾಗೆ ಆಲ್ಟರ್ನೇಟಿವ್ ಯಾರು? ಭಾರತ. ಆದರೆ ಇದರ ನಿಜವಾದ ಪವರ್ ಎಲ್ಲಿದೆ ಗೊತ್ತಾ? ಡಿಫೆನ್ಸ್. ನಮ್ಮ ಬ್ರಹ್ಮೋಸ್ ಮಿಸೈಲ್, ತೇಜಸ್ ಫೈಟರ್ ಜೆಟ್, ಡ್ರೋನ್ ವಾರ್ಫೇರ್ ಸಿಸ್ಟಮ್ಸ್ ಇವೆಲ್ಲವೂ ಸೂಪರ್ ಫಾಸ್ಟ್ ಸುರಕ್ಷಿತ ಚಿಪ್ಗಳ ಮೇಲೆ ಅವಲಂಬಿತ. ನೀವು ಹೊರದೇಶದ ಚಿಪ್ ಬಳಸಿದರೆ ಒಂದು ಡೇಂಜರ್ ಇದೆ. ಯುದ್ಧದ ಸಮಯದಲ್ಲಿ ಅವರು ಅದನ್ನು ಡಿಸೇಬಲ್ ಮಾಡಬಹುದು ಅಥವಾ ಟ್ರ್ಯಾಕ್ ಮಾಡಬಹುದು. ಅದೇ ಚಿಪ್ ನಮ್ಮ ದೇಶದಲ್ಲೇ ತಯಾರಾದರೆ ನಮ್ಮ ಸೇನೆ ಟ್ರೂಲಿ ಇಂಡಿಪೆಂಡೆಂಟ್. ಇನ್ನು ಆರ್ಥಿಕ ಲೆಕ್ಕ ನೋಡಿ. ಭಾರತ ಪ್ರತಿ ವರ್ಷ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ಗಳನ್ನು ಆಮದು ಮಾಡುತ್ತದೆ. ಅಂದರೆ ಕಚ್ಚಾ ತೈಲದ ನಂತರ ಇದು ನಮ್ಮ ದೊಡ್ಡ ಇಂಪೋರ್ಟ್. ಇದನ್ನು ನಾವು ದೇಶದಲ್ಲೇ ತಯಾರಿಸಿದ್ರೆ ಡಾಲರ್ ಉಳಿಯುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ಬೆಲೆ ಕೂಡ ಕಡಿಮೆಯಾಗಬಹುದು. ಇದೀಗ ಜಗತ್ತಿನಲ್ಲಿ ನಡೆಯುತ್ತಿರುವುದು ಏನು ಗೊತ್ತಾ? ಒಂದು ಟೆಕ್ ಕೋಲ್ಡ್ ವಾರ್. ಅಮೆರಿಕ ವರ್ಸಸ್ ಚೀನಾ. ಅಮೆರಿಕ ಚೀನಾಗೆ ಅತ್ಯಾಧುನಿಕ ಚಿಪ್ ತಂತ್ರಜ್ಞಾನ ತಡೆಯುತ್ತಿದೆ. ಚೀನಾ ತನ್ನದೇ ಸಿಸ್ಟಮ್ ಕಟ್ಟಲು ಹೋರಾಟ ಮಾಡುತ್ತಿದೆ. ಈ ನಡುವೆ ಭಾರತ ಒಂದು ಹೊಸ ಅವಕಾಶ ನೋಡುತ್ತಿದೆ, ನ್ಯೂಟ್ರಲ್ ಪ್ಲಸ್ ಟ್ರಸ್ಟೆಡ್. ಅದಕ್ಕಾಗಿಯೇ ದೊಡ್ಡ ಟೆಕ್ ಕಂಪನಿಗಳು ಚೀನಾವನ್ನು ಬಿಟ್ಟು ಭಾರತ ಕಡೆ ಬರುತ್ತಿವೆ. ಆದರೆ ನಿಜ ಹೇಳಬೇಕಾದ್ರೆ ಈ ಗೇಮ್ ಸುಲಭ ಅಲ್ಲ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಅಂದ್ರೆ ಅತ್ಯಂತ ಕಠಿಣ ಪ್ರಕ್ರಿಯೆ. 24 ಗಂಟೆ ವಿದ್ಯುತ್ ಬೇಕು, ಅತಿ ಶುದ್ಧ ನೀರು ಬೇಕು, ನ್ಯಾನೋ ಲೆವೆಲ್ ಪ್ರಿಸಿಷನ್ ಬೇಕು. ಒಂದು ಸಣ್ಣ ತಪ್ಪು ಕೋಟಿಗಳ ನಷ್ಟ. ಅದಕ್ಕಾಗಿಯೇ ಇದು ಟೆಸ್ಟ್ ಆಫ್ ಪೇಷನ್ಸ್. ಆದರೆ ಇಲ್ಲಿ ಒಂದು ದೊಡ್ಡ ಪ್ಲಸ್ ಇದೆ. ಈ ಪ್ರಾಜೆಕ್ಟ್ಗಳು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡುತ್ತವೆ. ಎಂಜಿನಿಯರ್ಸ್ಗೆ, ರಿಸರ್ಚರ್ಸ್ಗೆ, ಟೆಕ್ ಟ್ಯಾಲೆಂಟ್ಗೆ ಇಂಡಿಯಾದಲ್ಲೇ ಫ್ಯೂಚರ್. ಇದು ಬ್ರೈನ್ ಡ್ರೈನ್ ಕಡಿಮೆ ಮಾಡುತ್ತದೆ. ಅಸ್ಸಾಂನಲ್ಲಿ ಪ್ಲಾಂಟ್ ಬರೋದು ಏನು ಅರ್ಥ? ಇದು ಕೇವಲ ಉದ್ಯಮ ಅಲ್ಲ, ಇದು ರೀಜನಲ್ ಬ್ಯಾಲೆನ್ಸ್. ಈಶಾನ್ಯ ಭಾರತ ಕೂಡ ಟೆಕ್ ಮ್ಯಾಪ್ಗೆ ಬರುತ್ತಿದೆ. ಈಗ ದೊಡ್ಡ ಪ್ರಶ್ನೆ, ಭಾರತ 2032 ಸೆಮಿಕಂಡಕ್ಟರ್ ಹಬ್ ಆಗ್ತಾ? ಆಗಿದ್ರೆ ಇದು ಕೇವಲ ಟೆಕ್ ರೆನ್ನಲ್ಲ, ಇದು ಜಿಯೋಪೊಲಿಟಿಕಲ್ ಪವರ್ ಶಿಫ್ಟ್.
ಭಾರತ ಸೇವಾ ವಲಯದಿಂದ ಉತ್ಪಾದನಾ ಮಹಾಶಕ್ತಿಯಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಈ ಚಿಪ್ ವಾರ್ನಲ್ಲಿ ಭಾರತ ಗೆಲ್ಲುತ್ತದೆಯಾ? ಚೀನಾವನ್ನು ಹಿಂದಿಕ್ಕೋಕೆ ಸಾಧ್ಯವಾ? ಅಥವಾ ಇದು ತುಂಬಾ ಕಷ್ಟದ ಗೇಮ್ ಆಗ್ತಾ? ಮತ್ತೊಂದು ಪ್ರಶ್ನೆ, ನಿಮ್ಮ ಮೊಬೈಲ್ ಬೆಲೆ ಕಡಿಮೆಯಾಗೋದು ನಿಜವಾಗಲೂ ಸಾಧ್ಯವಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಜಿಯೋಪೊಲಿಟಿಕಲ್ ಮತ್ತು ಟೆಕ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.